2026 ಸಂವತ್ಸರದಲ್ಲಿ ಪ್ರಪಂಚ ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆ ಬಂದಿದೆ. ಅಮೆರಿಕಾದಿಂದ ಭಾರತದವರೆಗೆ ಎಲ್ಲಾ ದೇಶಗಳಲ್ಲಿ ಈ ಬದಲಾವಣೆಯ ಪ್ರಭಾವ ಕಾಣಿಸುತ್ತಿದೆ. ವೆನೆಜುಯೆಲಾ ದೇಶದ ಮೇಲೆ ಅಮೆರಿಕ ದಾಳಿ ಮಾಡಿದ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನನ್ನು ತಾನು ತುಂಬಾ ಬಲಿಷ್ಠನೆಂದು ಭಾವಿಸಿದನು. ಆ ಆತ್ಮವಿಶ್ವಾಸದೊಂದಿಗೆ ಭಾರತ ದೇಶವನ್ನು ಬೆದರಿಸಿದನು. ಆದರೆ ಟ್ರಂಪ್ ಮರೆತುಬಿಟ್ಟನು, ಭಾರತ ಯಾವುದೋ ಸಣ್ಣ ಅಥವಾ ದುರ್ಬಲ ದೇಶವಲ್ಲ. ಯಾರ ಒತ್ತಡಕ್ಕೂ ತಲೆಬಾಗಿ ತನ್ನ ನಿರ್ಣಯಗಳನ್ನು ಬದಲಿಸಿಕೊಳ್ಳುವ ದೇಶವೂ ಅಲ್ಲ. ಅದಕ್ಕಾಗಿ ಭಾರತ ಹೆಚ್ಚು ಗದ್ದಲ ಮಾಡದೆ ನೇರವಾಗಿ ಕೆಲವು ಮುಖ್ಯ ಕ್ರಮಗಳನ್ನು ತೆಗೆದುಕೊಂಡಿತು. ಆ ಕ್ರಮಗಳ ಪ್ರಭಾವ ಈಗ ಅಮೆರಿಕ ಆರ್ಥಿಕ ವ್ಯವಸ್ಥೆಯಲ್ಲೂ ರಾಜಕೀಯದಲ್ಲೂ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಅಮೆರಿಕ ಮಾರುಕಟ್ಟೆಗಳಲ್ಲಿ ಆತಂಕಗಳು ಶುರುವಾಗಿವೆ. ಟ್ರಂಪ್ ಮೇಲೆ ಜನರು ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ. ಭಾರತ ತೆಗೆದುಕೊಂಡ ನಿರ್ಣಯಗಳಿಂದ ಅಮೆರಿಕಾಗೆ ತುಂಬಾ ದೊಡ್ಡ ನಷ್ಟವಾಗಿದೆ. ಭಾರತ ಏನು ಮಾಡಿತು? ಟ್ರಂಪ್ ನೀಡಿದ ಬೆದರಿಕೆಗಳು ಏಕೆ ಮತ್ತೆ ಅವನ ಮೇಲೆ ಬಿದ್ದವು? ಈಗ ಪ್ರಪಂಚವೇ ಭಾರತದ ಮುಂದಿನ ಕ್ರಮಗಳು ಏನು ಎಂದು ಎದುರು ನೋಡುತ್ತಿದೆ. ವೆನೆಜುಯೆಲಾ ತರಹದ ಸಣ್ಣ, ದುರ್ಬಲ, ಅಸ್ಥಿರ ದೇಶದ ಮೇಲೆ ದಾಳಿ ಮಾಡಿ ಟ್ರಂಪ್ ಪ್ರಪಂಚದ ಮುಂದೆ ತನ್ನ ಶ್ರೇಷ್ಠತೆಯನ್ನು ತೋರಿಸುತ್ತಿದ್ದಾನೆ. ಟ್ರಂಪ್ ತನ್ನನ್ನು ತಾನು ತುಂಬಾ ದೊಡ್ಡ ನಾಯಕನೆಂದು ಭಾವಿಸುತ್ತಿದ್ದಾನೆ. ಅವನಿಗೆ ಅನ್ನಿಸುತ್ತಿದೆ, ಪ್ರಪಂಚವೇ ತನ್ನ ಮುಂದೆ ತಲೆಬಾಗಿ ನಿಲ್ಲುತ್ತದೆ. ತನ್ನ ನಿರ್ಣಯಗಳಿಂದ ಪ್ರಪಂಚದಲ್ಲಿ ದೊಡ್ಡ ಬದಲಾವಣೆಗಳು ಬರುತ್ತವೆ. ಇನ್ನು ತಾನು ಏನು ಹೇಳಿದರೂ ಎಲ್ಲಾ ದೇಶಗಳು ಭಯಪಟ್ಟು ಅದನ್ನೇ ಮಾಡುತ್ತವೆ. ಈ ಯೋಚನೆಯೊಂದಿಗೆ ಟ್ರಂಪ್ ಮತ್ತೆ ಭಾರತವನ್ನು ಬೆದರಿಸಿದನು. ಬಹುಶಃ ಟ್ರಂಪ್ ಮರೆತುಬಿಟ್ಟನು, ಭಾರತ ವೆನೆಜುಯೆಲಾ ಅಲ್ಲ, ಇರಾನ್ ಅಲ್ಲ, ಪೆರು ತರಹದ ಪಕ್ಕದ ದೇಶಗಳೂ ಅಲ್ಲ. ಆ ದೇಶಗಳು ಬೆದರಿಕೆಗಳನ್ನು ಕೇಳಿ ನಿಶ್ಶಬ್ದವಾಗಿ ಸುಮ್ಮನಾಗುತ್ತವೆ, ಯಾವುದೇ ಪ್ರತಿಕ್ರಿಯೆ ತೋರಿಸದೇ ಇರುತ್ತವೆ. ಆದರೆ ಇಲ್ಲಿ ಭಾರತ ನಿಂತಿದೆ. ಭಾರತ ಟ್ರಂಪ್ ಬೆದರಿಕೆಗೆ ನೇರವಾಗಿ ಮಾತನಾಡದೆ ಅಮೆರಿಕಾದೊಂದಿಗೆ ವ್ಯಾಪಾರ ಯುದ್ಧದಲ್ಲಿ ತನ್ನ ಅತಿ ದೊಡ್ಡ ಕ್ರಮವನ್ನು ತೆಗೆದುಕೊಂಡಿತು. ಆ ಕ್ರಮದ ನಂತರ ಅಮೆರಿಕ ವ್ಯಾಪಾರ ಕ್ಷೇತ್ರದಲ್ಲಿ ದೊಡ್ಡ ಗಲಿಬಿಲಿ ಶುರುವಾಯಿತು. ಈಗ ಅಮೆರಿಕ ವ್ಯಾಪಾರ ನಾಯಕರು ಮತ್ತು ವಿದೇಶಾಂಗ ಮಂತ್ರಿಯು ಟ್ರಂಪ್ನನ್ನು ನೇರವಾಗಿ ಭೇಟಿಯಾಗಿ ಭಾರತ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಟ್ರಂಪ್ ಒಂದು ದಿನ ಮುಂಚೆ ಹೇಳಿದನು, ಭಾರತ ಶೀಘ್ರವಾಗಿ ತನ್ನ ನೀತಿಗಳನ್ನು ಬದಲಿಸಿಕೊಳ್ಳಬೇಕು, ನನ್ನನ್ನು ಸಂತೋಷಪಡಿಸಬೇಕು, ಇಲ್ಲದಿದ್ದರೆ ಭಾರತದ ಮೇಲೆ ಟ್ಯಾರಿಫ್ಗಳನ್ನು, ಸುಂಕಗಳನ್ನು ಹೆಚ್ಚಿಸುತ್ತೇವೆ. ಈಗ ಆ ಟ್ರಂಪ್ ತಾನೇ ಸೃಷ್ಟಿಸಿದ ಸಮಸ್ಯೆಗಳಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾನೆ. ಈ ಇಡೀ ಘಟನೆಯಲ್ಲಿ ಭಾರತ ಕೇವಲ 24 ಗಂಟೆಗಳಲ್ಲಿ ಒಂದು ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡಿತು. ಅದರ ನಂತರ ಅಮೆರಿಕಾದಲ್ಲಿ ದೊಡ್ಡ ಅಳಜಡಿ ಶುರುವಾಯಿತು. ವ್ಯಾಪಾರ ವಿಷಯದಲ್ಲಿ ಭಾರತದೊಂದಿಗೆ ಅಮೆರಿಕಾಗೆ ದಿನಕ್ಕೆ ಎಷ್ಟು ಬಿಲಿಯನ್ ಡಾಲರ್ಗಳ ನಷ್ಟವಾಗುತ್ತದೆಯೋ ಅದು ಅಮೆರಿಕಾಗೆ ಮಾತ್ರ ಚೆನ್ನಾಗಿ ತಿಳಿದಿದೆ. ಈ ಇಡೀ ಘಟನೆಯಲ್ಲಿ ಅಮೆರಿಕ ಸಂಸತ್ತಿನಿಂದ ಟ್ರಂಪ್ ತೆಗೆದುಕೊಂಡ ಕ್ರಮಗಳು ಮತ್ತು ಭಾರತಕ್ಕೆ ನೀಡಿದ ಬೆದರಿಕೆಗಳು ದೊಡ್ಡ ಚರ್ಚಾ ವಿಷಯವಾಗಿವೆ. ಭಾರತ ಈಗ ಏನು ಮಾಡಿತು? ಈ ಇಡೀ ಘಟನೆ ವೆನೆಜುಯೆಲಾದ ಮೇಲೆ ಅಮೆರಿಕ ತೆಗೆದುಕೊಂಡ ಕ್ರಮದೊಂದಿಗೆ ಸಂಬಂಧಿಸಿದೆ. ಅದೇ ರೀತಿ ಇರಾನ್ ಮತ್ತು ಟರ್ಕಿಗೆ ಅಮೆರಿಕ ನೀಡಿದ ಬೆದರಿಕೆಗಳ ಮೇಲೆಯೂ ಹೊಸ ಮಾಹಿತಿ ಬಂದಿದೆ. ಅದರ ಬಗ್ಗೆಯೂ ಮಾತನಾಡೋಣ. ವಾಸ್ತವವಾಗಿ ಈ ಇಡೀ ಘಟನೆಯಲ್ಲಿ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮನೆಯ ಮೇಲೆಯೂ ದಾಳಿ ನಡೆದಿದೆ. ನೀವು ಈ ಸುದ್ದಿಗಳನ್ನು ಈಗಾಗಲೇ ಕೇಳಿರಬಹುದು. ಇಲ್ಲದಿದ್ದರೆ ಕೇಳಿಲ್ಲವೆಂದರೆ ಅದರ ಹಿಂದಿನ ಕಾರಣ ತಿಳಿದರೆ ನಿಮಗೆ ಆಘಾತವಾಗುತ್ತದೆ. ಏಕೆಂದರೆ ಟ್ರಂಪ್ ತೆಗೆದುಕೊಂಡ ನೀತಿಗಳು ಈಗ ತನ್ನ ಸ್ವಂತ ಜನರ ಮೇಲೆ ಮತ್ತು ಸಹಾಯಕರ ಮೇಲೆಯೂ ದೊಡ್ಡ ಪ್ರಭಾವ ಬೀರುತ್ತಿವೆ. ಆದರೆ ಈ ಇಡೀ ಸುದ್ದಿಯಲ್ಲಿ ಈಗ ಯಾವ ಹೊಸ ಮಾಹಿತಿ ಹೊರಬರುತ್ತಿದೆ? ಭಾರತ ಕಳೆದ 24 ಗಂಟೆಗಳಲ್ಲಿ ಟ್ರಂಪ್ ನೀಡಿದ ಬೆದರಿಕೆಗೆ ಯಾವ ರೀತಿಯ ಧೈರ್ಯವಂತ ಉತ್ತರ ನೀಡಿತು? ನಾನು ನಿಮ್ಗೆ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳುತ್ತೇನೆ. ಈ ಚಾನೆಲ್ನಲ್ಲಿ ಮುಂದುವರಿಯಿರಿ. ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನು ಆಲ್ ಎಂದು ಸೆಟ್ ಮಾಡಿ. ಹೀಗಾಗಿ ಈ ವಿಷಯಗಳಿಗೆ ಸಂಬಂಧಿಸಿದ ತಾಜಾ ಮಾಹಿತಿ ನಿಮಗೆ ಮುಂಚೆಯೇ ಬರುತ್ತದೆ. ಸ್ನೇಹಿತರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ವರ್ಷ ಶುರುವಾದ ಕೂಡಲೇ ತುಂಬಾ ಆಕ್ರಮಣಕಾರಿಯಾಗಿ ಕಾಣಿಸುತ್ತಿದ್ದಾನೆ. ಕಳೆದ ವರ್ಷ ಅವನು ಪ್ರಪಂಚದ ಮುಂದೆ ಶಾಂತಿ ನೊಬೆಲ್ ಪ್ರಶಸ್ತಿ ತನಗೆ ಬರಬೇಕೆಂದು ಹೇಳಿಕೊಳ್ಳುತ್ತಾ ತಾನು ಪ್ರಪಂಚದಲ್ಲಿ ಶಾಂತಿಯನ್ನು ಹರಡುತ್ತಿದ್ದೇನೆ ಎಂದು ಹೇಳಿದನು.
ಈಗ 2026 ಸಂವತ್ಸರ ಶುರುವಾಗುತ್ತಲೇ ಶಾಂತಿ ಎಂದರೆ ಅವನಿಗೆ ಇಷ್ಟವಿಲ್ಲವೆಂಬಂತೆ ವರ್ತಿಸುತ್ತಿದ್ದಾನೆ. ಅದಕ್ಕಾಗಿ ವರ್ಷದ ಮೊದಲ ದಿನಗಳಲ್ಲೇ ವೆನೆಜುಯೆಲಾ ದೇಶವನ್ನು ಗುರಿಯಾಗಿಸಿಕೊಂಡನು. ವೆನೆಜುಯೆಲಾ ಈಗಾಗಲೇ ಆರ್ಥಿಕವಾಗಿ ತುಂಬಾ ದುರ್ಬಲವಾಗಿ ಮತ್ತು ಅಸ್ಥಿರವಾಗಿ ಇದೆ. ಅಲ್ಲಿ ಅಧ್ಯಕ್ಷ ಮಡುರೋವನ್ನು ಹಿಡಿದು ತೆಗೆದುಕೊಂಡು ಹೋದನು. ಅವನ ಮನೆಯನ್ನು ನಾಶ ಮಾಡಿ ದೊಡ್ಡ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಬೆದರಿಸಿದನು. ಅಷ್ಟೇ ಅಲ್ಲ, ವೆನೆಜುಯೆಲಾದಲ್ಲಿ ಹೊಸ ಅಧ್ಯಕ್ಷನು ಆಯ್ಕೆಯಾದ ನಂತರವೂ ಅವಳಿಗೆ ಬೆದರಿಕೆಗಳನ್ನು ನೀಡಿದನು. ಮಡುರೋಗಿಂತ ನಿಮ್ಮ ಸ್ಥಿತಿ ಇನ್ನೂ ದಯನೀಯವಾಗಿರುತ್ತದೆ ಎಂದು ಹೇಳಿದನು. ಈ ಇಡೀ ಘಟನೆಯಲ್ಲಿ ಅಮೆರಿಕ ಮತ್ತೆ ಭಾರತವನ್ನು ಗುರಿಯಾಗಿಸಿಕೊಂಡಿತು. ಅದು ಟ್ರಂಪ್ಗೆ ತುಂಬಾ ದೊಡ್ಡ ತಪ್ಪಾಯಿತು. ಟ್ರಂಪ್ಗೆ ಅನ್ನಿಸಿತು, ಆ ವೆನೆಜುಯೆಲಾದ ಮೇಲೆ ತಾನು ತೋರಿಸಿದ ಪ್ರಭಾವವನ್ನು ನೋಡಿ ಪ್ರಪಂಚವೇ ಭಯಭೀತವಾಗಿದೆ. ಇಲ್ಲಿಯವರೆಗೆ ತನ್ನ ಮಾತು ಕೇಳದ ದೇಶಗಳು ಇನ್ನೂ ತನ್ನ ಮಾತಿಗೆ ಬದ್ಧವಾಗಿರುತ್ತವೆ. ಅದಕ್ಕಾಗಿ ಮತ್ತೆ ಭಾರತವನ್ನು ಬೆದರಿಸಿದನು. ಟ್ರಂಪ್ಗೆ ಯಾವಾಗಲೂ ಇತರರನ್ನು ಕಡಿಮೆಯಾಗಿ ನೋಡಿ ಮಾತನಾಡುವ ಅಭ್ಯಾಸವಿದೆ. ಒಂದು ಕಡೆ ಮೋದಿ ತನ್ನ ತುಂಬಾ ಉತ್ತಮ ಸ್ನೇಹಿತ ಎಂದು ಹೇಳುತ್ತಾನೆ. ಆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಎಂದು ಬರೆಯಿರಿ, ಅದು ತುಂಬಾ ಚೆನ್ನಾಗಿರುತ್ತದೆ. ನೀವು ದೇಶದಲ್ಲಿ ಯಾವ ಮೂಲೆಯಿಂದ ಈ ವಿಡಿಯೋ ನೋಡುತ್ತಿದ್ದೀರೋ ಆ ನಗರ ಅಥವಾ ಪ್ರದೇಶದ ಹೆಸರನ್ನು ಕಾಮೆಂಟ್ನಲ್ಲಿ ತಪ್ಪದೇ ಬರೆಯಿರಿ. ಅಪ್ಪುರ ನಮಗೆ ನಮ್ಮ ವೀಕ್ಷಕರು ಎಲ್ಲಿಂದ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ತಿಳಿಯುತ್ತದೆ. ಹೆಚ್ಚು ಉತ್ತಮ ಮತ್ತು ಸರಿಯಾದ ಮಾಹಿತಿಯನ್ನು ನಿಮಗೆ ನೀಡುತ್ತೇವೆ. ಟ್ರಂಪ್ ಹೇಳುತ್ತಿದ್ದಾನೆ, ಆ ಮೋದಿ ತುಂಬಾ ಉತ್ತಮ ವ್ಯಕ್ತಿ ಮತ್ತು ಉತ್ತಮ ಸ್ನೇಹಿತ. ನಮ್ಮ ನಡುವಿನ ವ್ಯಾಪಾರ ಸಂಬಂಧಗಳು ಇನ್ನೂ ಉತ್ತಮಗೊಳ್ಳಬೇಕು. ಅದಕ್ಕಾಗಿ ಭಾರತ ಶೀಘ್ರವಾಗಿ ತನ್ನ ಸುಂಕ ನೀತಿಗಳನ್ನು ಬದಲಿಸಿಕೊಳ್ಳಬೇಕು. ರಷ್ಯಾದಿಂದ ತೆಗೆದುಕೊಳ್ಳುತ್ತಿರುವ ಕ್ರೂಡ್ ಆಯಿಲ್ ಆಮದುಗಳನ್ನು ನಿಲ್ಲಿಸಬೇಕು. ಇಲ್ಲದಿದ್ದರೆ ಡಬಲ್ ಸುಂಕಗಳನ್ನು ಹಾಕುತ್ತೇವೆ. ಈ ಮಾತುಗಳು ಭಾರತಕ್ಕೆ ತುಂಬಾ ತೊಂದರೆ ಕೊಟ್ಟವು. ಟ್ರಂಪ್ ಈ ಪ್ರಕಟಣೆ ಮಾಡಿದ ಕೂಡಲೇ ಭಾರತ ದೊಡ್ಡ ಕ್ರಮಗಳನ್ನು ತೆಗೆದುಕೊಳ್ಳಲು ಶುರುಮಾಡಿತು. ಈಗ ಬರುತ್ತಿರುವ ಸುದ್ದಿಗಳು ಅಮೆರಿಕ ವ್ಯಾಪಾರಕ್ಕೆ ತುಂಬಾ ದೊಡ್ಡ ಹೊಡೆತ ಕೊಟ್ಟಿವೆ. ವಾಸ್ತವವಾಗಿ ಭಾರತ ಅಮೆರಿಕ ಹಡಗುಗಳು ಭಾರತಕ್ಕೆ ಬರುವುದನ್ನು ನೇರವಾಗಿ ನಿಲ್ಲಿಸಿಬಿಟ್ಟಿತು. ಭಾರತ ಸ್ಪಷ್ಟವಾಗಿ ಹೇಳಿತು, ಅಮೆರಿಕ ರಷ್ಯಾದಿಂದ ಭಾರತಕ್ಕೆ ಕ್ರೂಡ್ ಆಯಿಲ್ ತರುವ ಹಡಗುಗಳ ಮೇಲೆ ಹಾಕಿದ ನಿಷೇಧವನ್ನು ತೆಗೆಯುವವರೆಗೂ ಭಾರತವು ಅಮೆರಿಕ ಹಡಗುಗಳ ಮೇಲೆ ನಿಷೇಧವನ್ನು ತೆಗೆಯುವುದಿಲ್ಲ. ಅಂದರೆ ಅಮೆರಿಕ ಹಡಗುಗಳು ಇನ್ನೂ ಇಂಡಿಯನ್ ಮಹಾಸಾಗರದ ಮೂಲಕ, ಬಂಗಾಳಕೊಲ್ಲಿ ಮೂಲಕ ಅಥವಾ ಅರೇಬಿಯಾ ಸಮುದ್ರದ ಮೂಲಕ ಬರಲಾರವು. ಭಾರತ ಅಮೆರಿಕಾಗೆ ದೊಡ್ಡ ಮಾರ್ಗವನ್ನು ಮುಚ್ಚಿಬಿಟ್ಟಿತು. ಅಷ್ಟೇ ಅಲ್ಲ, ಅಮೆರಿಕಾದಿಂದ ಕ್ರೂಡ್ ಆಯಿಲ್ ಆಮದುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಮಾಡಲಿದೆ ಎಂದು ಭಾರತ ಹೇಳಿತು. ಇಲ್ಲಿಯವರೆಗೆ ಅಮೆರಿಕಾದಿಂದ ತೆಗೆದುಕೊಳ್ಳುವ ಆಯಿಲ್ ಮೇಲೆಯೂ ನಿಲ್ಲಿಸುವ ದಿಕ್ಕಿನಲ್ಲಿ ಹೆಜ್ಜೆಗಳನ್ನು ಇಡುತ್ತಿದೆ. ಇನ್ನು ಕೇಳಿ, ಭಾರತ ಮಾಡಿದ ಇನ್ನಷ್ಟು ಕ್ರಮಗಳು ಇನ್ನೂ ಹೆಚ್ಚು ಆಶ್ಚರ್ಯ ಹುಟ್ಟಿಸುತ್ತವೆ. ಭಾರತ ಹೇಳಿತು, ಅಮೆರಿಕ ಹಡಗುಗಳು ಇನ್ನು ಭಾರತದಲ್ಲಿ ಯಾವುದೇ ಆಮದುಗಳಿಗಾಗಿ ಬರಲಾರವು. ಟ್ರಂಪ್ಗೆ ದೊಡ್ಡ ಆತಂಕ ಏನೆಂದರೆ, ನಾವು ಭಾರತದೊಂದಿಗೆ ವ್ಯಾಪಾರದಲ್ಲಿ ನಷ್ಟದಲ್ಲಿದ್ದೇವೆ. ಭಾರತ ನಮಗೆ ಎಷ್ಟು ವಸ್ತುಗಳನ್ನು ಮಾರುತ್ತದೆಯೋ ನಾವು ಅಷ್ಟು ಭಾರತಕ್ಕೆ ಮಾರಲಾರೆವು. ಭಾರತ ನಮ್ಮ ವಸ್ತುಗಳ ಮೇಲೆ ಹೆಚ್ಚು ಸುಂಕಗಳನ್ನು ಹಾಕುತ್ತದೆ. ಅದಕ್ಕಾಗಿ ನಮ್ಮ ವ್ಯಾಪಾರ ಹಾನಿಯಾಗುತ್ತಿದೆ ಎಂದು ಟ್ರಂಪ್ ಹೇಳುತ್ತಿದ್ದಾನೆ. ಆದರೆ ಈಗ ಭಾರತ ಅದರ ಮೇಲೆಯೂ ದೊಡ್ಡ ಕ್ರಮ ತೆಗೆದುಕೊಂಡಿತು. ಭಾರತ ಸ್ಪಷ್ಟವಾಗಿ ಹೇಳಿತು, ಇನ್ನು ವ್ಯಾಪಾರದ ಮೇಲೆ ಮಾತನಾಡುವುದಿಲ್ಲ. ಅಮೆರಿಕಾಗೆ ಯಾವುದೇ ವ್ಯಾಪಾರ ನೀಡುವುದಿಲ್ಲ. ಅಂದರೆ ಭಾರತ ತನ್ನ ಉತ್ಪನ್ನಗಳನ್ನು ಅಮೆರಿಕಾಗೆ ರಫ್ತು ಮಾಡುವುದರ ಮೇಲೆ ನಿಷೇಧಗಳನ್ನು ಶುರುಮಾಡಿತು. ಅಮೆರಿಕ ಹಡಗುಗಳು ಗಡಿಗಳಲ್ಲಿ ಬರಲಾರವು. ಈ ಉತ್ಪನ್ನಗಳು ಅಮೆರಿಕ ಮಾರುಕಟ್ಟೆಗೆ ತಲುಪಲಾರವು. ಈ ಸುದ್ದಿ ಅಮೆರಿಕವನ್ನು ಮತ್ತೆ ಅಸ್ಥಿರತೆಯ ಕಡೆಗೆ ತಳ್ಳಿತು. ಟ್ರಂಪ್ ನಿಜವಾದ ಉದ್ದೇಶ ತುಂಬಾ ಸರಳವಾದದ್ದು. ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಬೇಕು. ವೆನೆಜುಯೆಲಾ ಆಯಿಲ್ ಸಂಗ್ರಹಗಳು ಪ್ರಪಂಚದಲ್ಲೇ ಅತಿ ದೊಡ್ಡವು. ಅಮೆರಿಕ ಅಧ್ಯಕ್ಷ ಟ್ರಂಪ್ ದೃಷ್ಟಿ ವೆನೆಜುಯೆಲಾ ಆಯಿಲ್ ಮೇಲೆ ಇದೆ. ಅದಕ್ಕಾಗಿ ಪ್ರಪಂಚವೇ ವೆನೆಜುಯೆಲಾ ಬಗ್ಗೆ ಮಾತನಾಡುತ್ತಿದೆ. ಭಾರತವು ವೆನೆಜುಯೆಲಾದಿಂದ ಆಯಿಲ್ ತೆಗೆದುಕೊಳ್ಳುತ್ತಿತ್ತು. ಆದರೆ ಟ್ರಂಪ್ ಕ್ರಮದ ನಂತರ ಭಾರತ ವೆನೆಜುಯೆಲಾ ಆಯಿಲ್ ಮೇಲೆ ನಿಷೇಧ ಹಾಕಿತು. ಇಂತಹ ಪರಿಸ್ಥಿತಿಯಲ್ಲಿ ಟ್ರಂಪ್ಗೆ ತಿಳಿದಿದೆ, ಭಾರತ ರಷ್ಯಾ ಮೇಲೆ ಅವಲಂಬನೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ ಅಥವಾ ಗಲ್ಫ್ ದೇಶಗಳ ಮೇಲೆ ಅಥವಾ ಅಮೆರಿಕ ಮೇಲೆ.
ಆದರೆ ಟ್ರಂಪ್ ಬಯಕೆ ಭಾರತ ರಷ್ಯಾದಿಂದ ಕಡಿಮೆ ಮಾಡಿ ಅಮೆರಿಕಾದಿಂದ ಹೆಚ್ಚು ತೆಗೆದುಕೊಳ್ಳಬೇಕು. ಅದು ಅಮೆರಿಕ ನಿರ್ಧರಿಸಿದ ಬೆಲೆಗೆ, ಭಾರತ ಬಯಸುವ ಬೆಲೆಗೆ ಅಲ್ಲ. ವಾಸ್ತವವಾಗಿ ಇಲ್ಲಿ ತುಂಬಾ ಅಸಮಾನತೆ ಇದೆ. ರಷ್ಯಾದಿಂದ ಬರುವ ಆಯಿಲ್ ಭಾರತಕ್ಕೆ $60 ಸುತ್ತಮುತ್ತ ಬೀಳುತ್ತದೆ. ಅಮೆರಿಕಾದಿಂದ $70-75 ಬೀಳುತ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಏಕೆ ತನಗೆ ನಷ್ಟವನ್ನು ಉಂಟುಮಾಡಿಕೊಳ್ಳುತ್ತದೆ? ಈ ವಿಷಯ ಟ್ರಂಪ್ಗೆ ಅರ್ಥವಾಗುತ್ತಿಲ್ಲ. ಅದಕ್ಕಾಗಿ ಭಾರತದಿಂದ ಬಲವಂತವಾಗಿ ವ್ಯಾಪಾರವನ್ನು ಹೆಚ್ಚಿಸು ಎಂದು ಹೇಳುತ್ತಿದ್ದಾನೆ. ಭಾರತ ಏಕೆ ನಮ್ಮಿಂದ ಆಯಿಲ್ ಖರೀದಿಸುವುದಿಲ್ಲ ಎಂದು ಹೇಳುತ್ತಿದ್ದಾನೆ. ಇದೇ ವಿಷಯದ ಮೇಲೆ ಭಾರತವು ಈಗ ದೃಢವಾಗಿ ನಿಂತಿದೆ. ಭಾರತ ಸ್ಪಷ್ಟವಾಗಿ ಹೇಳಿಬಿಟ್ಟಿತು, ಇಂತಹ ವ್ಯಾಪಾರ ಇನ್ನೂ ಮುಂದುವರಿಯುವುದಿಲ್ಲ. ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳು ಹೀಗೆ ಸಾಗುವುದಿಲ್ಲ. ಆದರೆ ಇಲ್ಲಿಗೆ ವಿಷಯ ನಿಲ್ಲಲಿಲ್ಲ. ಭಾರತ ಟ್ರಂಪ್ ವರ್ತನೆಗೆ ನೇರವಾಗಿ ಕ್ರಮ ತೆಗೆದುಕೊಂಡು ಕಳೆದ 7 ತಿಂಗಳುಗಳಲ್ಲಿ ಅಮೆರಿಕದೊಂದಿಗೆ ನಡೆದ 3 ದೊಡ್ಡ ರಕ್ಷಣಾ ಒಪ್ಪಂದಗಳನ್ನು 24 ಗಂಟೆಗಳಲ್ಲಿ ರದ್ದು ಮಾಡಿಬಿಟ್ಟಿತು. ಭಾರತ ತನ್ನ ನೌಕಾದಳಕ್ಕಾಗಿ ಅಮೆರಿಕದಿಂದ ಕೆಲವು ಟಾರ್ಪಿಡೋಗಳನ್ನು, ನೀರಿನ ಕೆಳಗೆ ಸ್ಫೋಟಕ ಆಯುಧಗಳು ತೆಗೆದುಕೊಳ್ಳುತ್ತಿತ್ತು. ಅವು ಉತ್ತಮ ಗುಣಮಟ್ಟದ್ದಾಗಿದ್ದರು. ಅಮೆರಿಕ ಆ ತಂತ್ರಜ್ಞಾನವನ್ನು ಭಾರತಕ್ಕೆ ವರ್ಗಾಯಿಸುತ್ತಿರಲಿಲ್ಲ. ಆದರೂ ಭಾರತ ಅವುಗಳನ್ನು ಖರೀದಿಸುತ್ತಿತ್ತು. ಆದರೆ ಈಗ ಭಾರತ ಆ ಒಪ್ಪಂದಗಳನ್ನು ರದ್ದು ಮಾಡುತ್ತಿದ್ದೇವೆ ಎಂದು ಹೇಳಿತು. ಇನ್ನು ಆ ಒಪ್ಪಂದಗಳು ಇರುವುದಿಲ್ಲ. ಆ ಡೀಲ್ಗಳು ನಿಲ್ಲುತ್ತವೆ. ಇದು ಟ್ರಂಪ್ಗೆ ಇನ್ನೂ ದೊಡ್ಡ ಹೊಡೆತವಾಯಿತು. ಟ್ರಂಪ್ ಭಾರತದ ಮೇಲೆ ಎಷ್ಟು ಕೋಪದಲ್ಲಿದ್ದನೆಂದರೆ ಈಗ ಇನ್ನೂ ಹೆಚ್ಚು ಕೋಪ ಹೆಚ್ಚಾಗಿದೆ. ಆದರೆ ಟ್ರಂಪ್ ಭಾರತವನ್ನು 1 ಇಂಚು ಕೂಡ ಕದಲಿಸಲಾರನು. ಅದು ಅವನಿಗೆ ಚೆನ್ನಾಗಿ ತಿಳಿದಿದೆ. ಭಾರತದಲ್ಲಿ ಸ್ಥಿರತೆ ಇದೆ. ಅದು ಸ್ವತಂತ್ರ ದೇಶ. ತನ್ನ ನೀತಿಗಳು, ವ್ಯಾಪಾರ, ರಫ್ತುಗಳು ಮತ್ತು ಆಮದುಗಳು ಎಲ್ಲವನ್ನೂ ತಾನೇ ನಿಯಂತ್ರಿಸುತ್ತದೆ. ಪ್ರಪಂಚದಲ್ಲಿ 60ಕ್ಕೂ ಹೆಚ್ಚು ದೇಶಗಳು ಭಾರತದ ಉತ್ಪನ್ನಗಳ ಮೇಲೆ ಅವಲಂಬಿತವಾಗಿವೆ. ಇಂತಹ ಪರಿಸ್ಥಿತಿಯಲ್ಲಿ ಟ್ರಂಪ್ ನೀತಿಗಳನ್ನು ಭಾರತದ ಮೇಲೆ ಅನುಷ್ಠಾನ ಮಾಡಲಾರನು. ಇದೇ ಟ್ರಂಪ್ಗೆ ದೊಡ್ಡ ನಷ್ಟವಾಗುತ್ತದೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರದಲ್ಲಿ ನಷ್ಟಗಳಿವೆ. ಭಾರತ ಅಮೆರಿಕಾಗೆ ಹೆಚ್ಚು ವಸ್ತುಗಳನ್ನು ಮಾರುತ್ತದೆ. ಅಂದರೆ ಅಮೆರಿಕ ಭಾರತದ ಉತ್ಪನ್ನಗಳ ಮೇಲೆ ಅವಲಂಬಿತವಾಗಿದೆ ಅಥವಾ ಚೈನಾ ಮೇಲೆ. ಈಗ ಚೈನಾ ಅಮೆರಿಕಾಗೆ ಸಹಾಯ ಮಾಡುತ್ತಿಲ್ಲ, ಭಾರತವೂ ಮಾಡುತ್ತಿಲ್ಲ. ಅಂದರೆ ಅಮೆರಿಕ ತನ್ನ ಸರಬರಾಜುಗಳಿಗಾಗಿ ಇತರ ದೇಶಗಳ ಮೇಲೆ ಅವಲಂಬನೆ ಹೊಂದಬೇಕು. ಆದರೆ ಭಾರತ ಮತ್ತು ಚೈನಾ ತರಹದ ದೊಡ್ಡ ಸರಬರಾಜು ಮಾಡುವ ದೇಶಗಳು ಇಲ್ಲ. ಅಮೆರಿಕ ಅಧ್ಯಕ್ಷ ನಾಳೆ ತನ್ನ ಮಾತನ್ನು ಬದಲಿಸುತ್ತಾನೆ. ಅದಕ್ಕೆ ಭರವಸೆ ಇಲ್ಲ. ಇದೇ ಪರಿಸ್ಥಿತಿ ಈಗ ಪ್ರಪಂಚವೇ ಚರ್ಚಿಸುತ್ತಿದೆ. ಮತ್ತೊಂದು ಕಡೆ ಟ್ರಂಪ್ ನೀತಿಗಳಿಂದ ಪ್ರಪಂಚ ಯುದ್ಧದ ಕಡೆಗೂ ಸೂಚನೆಗಳು ಕಾಣಿಸುತ್ತಿವೆ. ಸ್ವತಂತ್ರ ದೇಶದ ಮೇಲೆ ಹಠಾತ್ತಾಗಿ ದಾಳಿ ಮಾಡಿ ಅಧ್ಯಕ್ಷನನ್ನು ಹಿಡಿದು ತೆಗೆದುಕೊಂಡು ಹೋಗುವುದು, ಯಾವುದೇ ಮಾಹಿತಿ ಇಲ್ಲದೆ, ಕಾರಣ ಇಲ್ಲದೆ, ಆ ದೇಶದ ಜನರು ತಮ್ಮ ಅಧ್ಯಕ್ಷನೊಂದಿಗೆ ಸಂತೋಷವಾಗಿರುವಾಗ, ಇದು ಅಂತಾರಾಷ್ಟ್ರೀಯ ನಿಯಮಗಳಿಗೂ ಮತ್ತು ಅಮೆರಿಕ ಕಾನೂನುಗಳಿಗೂ ವಿರುದ್ಧ. ಅದಕ್ಕಾಗಿ ಅಮೆರಿಕ ಸಂಸತ್ತಿನಲ್ಲಿ ಟ್ರಂಪ್ ಮೇಲೆ ಪ್ರಶ್ನೆಗಳು ಮಳೆಯಂತೆ ಸುರಿಯುತ್ತಿವೆ. ಟ್ರಂಪ್ ಪಾರ್ಟಿಯ ಮೇಲೆ ಸಂದೇಹಗಳನ್ನು ಎತ್ತುತ್ತಿದ್ದಾರೆ. ಅವನ ಕ್ರಮಗಳ ಮೇಲೆಯೂ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಈ ಇಡೀ ಘಟನೆಯಲ್ಲಿ ದೊಡ್ಡ ವಿಷಯ, ಟ್ರಂಪ್ಗೆ ಭಾರತದಲ್ಲಿ ಏನು ಕಾಣಿಸುತ್ತದೆ? ಏಕೆ ಭಾರತವನ್ನು ಬೆದರಿಸುತ್ತಾ ತನಗೆ ತಾನೇ ನಷ್ಟವನ್ನು ಉಂಟುಮಾಡಿಕೊಳ್ಳುತ್ತಿದ್ದಾನೆ? ಭಾರತ ಬೆದರಿಕೆಗಳನ್ನು ನೀಡುವುದಿಲ್ಲ. ಆದರೆ ಬೆದರಿಕೆ ಬಂದ ಕೂಡಲೇ ತನ್ನ ನೀತಿಗಳನ್ನು ಬದಲಿಸಿಕೊಳ್ಳುತ್ತದೆ. ಅದು ಅಮೆರಿಕಾಗೆ ನೇರವಾಗಿ ನಷ್ಟವನ್ನು ಕಲ್ಪಿಸುತ್ತದೆ. ಈಗ ಮತ್ತೆ ಅದೇ ಪರಿಸ್ಥಿತಿ ಶುರುವಾಗುತ್ತಿದೆ. ಕೆಲವು ತಿಂಗಳುಗಳ ಹಿಂದೆ ಇದ್ದ ಭಯಂಕರ ಉದ್ವಿಗ್ನತೆಗಳು ಮತ್ತೆ ಹೆಚ್ಚಾಗುತ್ತಿವೆ. ಆದರೆ ಭಾರತ ಮಾತನಾಡದೆ ನೇರವಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ನಿಮ್ಗೆ ಏನು ಅನ್ನಿಸುತ್ತದೆ? ಭಾರತ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕೇ ಅಥವಾ ಇಲ್ಲಿಗೆ ನಿಲ್ಲಿಸಿ ಟ್ರಂಪ್ನೊಂದಿಗೆ ಮತ್ತು ಅಮೆರಿಕದೊಂದಿಗೆ ಚರ್ಚೆಗಳನ್ನು ಶುರು ಮಾಡಬೇಕೆ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಬರೆಯಿರಿ. ವಿಡಿಯೋವನ್ನು ಲೈಕ್ ಮಾಡಿ. ಚಾನಲ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನು ದಬ್ಬಿರಿ. ಜೈ ಹಿಂದ್.